ಇವತ್ತು ವಾರ್ಡ್ ನಂಬರ್ 17 ಒಂದು ಸೆಂಟ್ರ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಒಂದು 6 ಬೂತ್ಗೆ ಅಪ್ಲಿಕೇಶನ್ ಫಾರ್ಮ್ನ ಬರ್ಕೊಡೋಕ್ಕೆ ನಮ್ಮ BLO 2ನ ಕುಣಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಸಭೆಯನ್ನು ಮಾಡ್ತಾಯಿದ್ದೀವಿ ನಾವೆಲ್ಲ. ನಮ್ಮ ವಾರ್ಡ್ ನಂಬರ್ 17 13 ಬೂತ್ ಬರ್ತದೆ. 13 ಬೂತಲ್ಲಿ ನಾವು 6 ಬೂತ್ಗೆ ಇಲ್ಲಿ ಸೆಂಟ್ರ್ ಪ್ಲೇಸ್ ಮಾಡಿದ್ದೀವಿ. ಇನ್ನೊಂದು ಕಡೆ BT ಮಿಲ್ಲಲ್ಲಿ ಒಂದು 4 ಬೂತ್ ಇದೆ, ಅಲ್ಲಿ ಒಂದು ಸೆಂಟ್ರ್ ಪ್ಲೇಸ್ ಮಾಡಿದ್ದೀವಿ. ಮತ್ತು KSRTC ಗೆಸ್ಟ್ ಹೌಸು ಮತ್ತು KSRTC ಮುಂದೆ ಸಂಜೆ ಸ್ಕೂಲ್ ಇದೆಯಲ್ಲ, ಅಲ್ಲಿ ಒಂದು 2 ಬೂತ್ ಇದೆ, ಅಲ್ಲಿ ಒಂದು ಸೆಂಟ್ರ್ ಪ್ಲೇಸ್ 3 ಬೂತ್ಗೆ ಮಾಡ್ತೀವಿ. ಇಲ್ಲಿ ನಮ್ಮ ಜನಕ್ಕೋಸ್ಕರ ಅನುಕೂಲ ಆಗೋಕ್ಕೋಸ್ಕರ ಇಲ್ಲಿ ಈ ಥರ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಅಪ್ಲಿಕೇಶನ್ ಫಾರ್ಮ್ ಎಷ್ಟು ಜನಕ್ಕೆ ಎಲ್ಲಿ ತಗೊಂಡೋಗಿ ಕೊಡಬೇಕು, ಯಾವ ಥರ ಬರೀಬೇಕು ಅಂತ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಆ ಮಾಹಿತಿಗೋಸ್ಕರ ನಾವು ನಮ್ಮ ಮುಂತಾಜ್ ಬೈ ಮನೆ ಇದು, ಅವರು ನಮ್ಮ ಪಕ್ಷಕ್ಕೆ ತುಂಬ ಸೋಷಲ್ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಮ ಆರುನ್ ಬೈ ಇದ್ದಾರೆ, ನಮ್ಮ ವಾರ್ಡ್ ಪ್ರೆಸಿಡೆಂಟ್ ನಾಸೀರ್ ಅವರು ಇದ್ದಾರೆ, ನಮ್ಮ ಅಣ್ಣವರಿದ್ದಾರೆ ಸೀನಿಯರು. ಪಕ್ಕ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತುಂಬ ವರ್ಷದಿಂದ ನನಗೆ ಪರಿಚಯ. ನಮ್ಮ ಸೀನಿಯರ್ ಅವರು ನಮ್ಮ ಜೊತೇಲಿದ್ದಾರೆ, ನಮ್ಮ ವಾರ್ಡವರು. ಅದಕ್ಕೆ ಜನಗಳು ಅನುಕೂಲ ಮಾಡೋದ ಅಂತ ಹೇಳ್ಬಿಟ್ಟು ನಾನೇ ಒಂದು ಕೂತ್ಕೊಂಡು ಒಂದು ಸಭೆ ಮಾಡಿದೋ. ಸಭೆ ಮಾಡಿಬಿಟ್ಟು ಈ ಥರ ಮಾಡಿದೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಜಾಗನ ಇವತ್ತು ಸರ್ವೆ ಮಾಡಿ ನಾವು ಒಂದು ಸೆಂಟ್ರ್ ಪ್ಲೇಸ್ ಮಾಡಿದ್ದೀವಿ 6 ಬೂತ್ಗೆ. ಬೂತ್ ನಂಬರು 28, 29, 16, 15 ಇದು ಒಂದು ಸೆಂಟ್ರ್ ಪ್ಲೇಸು. ಮತ್ತು ಬೂತ್ ನಂಬರ್ 1, ಬೂತ್ ನಂಬರ್ 2, 3 ಅದು ಹಲ್ಲಿಂನಗರ ಸೇರ್ತದೆ, ಅಲ್ಲಿಗೆ ಒಂದು ಸೆಂಟ್ರ್ ಪ್ಲೇಸ್ ಮಾಡ್ತೀವಿ. ಆ ಥರ ಮಾಡಿ ಜನಗಳಿಗೋಸ್ಕರ ಅನುಕೂಲ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ ಇಲ್ಲಿ ಇವಾಗ ಏನಾರಾಗಲಿ ವಾರ್ಡ್ ನಂಬರ್ 17 ಇದು ಸೆಂಟ್ರ್ ಪ್ಲೇಸ್ ಮಾಡಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ ಅಂದರೆ ಬಂದು ಇಲ್ಲಿ ಅಪ್ಲಿಕೇಶನ್ ಬರೆಸ್ಬೋದು, ಅವ್ರು ಏನು ಮಾಹಿತಿ ಇದೆ ತಿಳ್ಕೊಬೋದು. ಗೊತ್ತಿಲ್ಲದ ವಿಷಯ ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ನಾವು 4 ಒಳ್ಳೆ ಎಜುಕೇಟೆಡ್ ಅವ್ರಿಗೆ ಹಾಕಿ ಇಲ್ಲಿ ಅವ್ರಿಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀವಿ. ಬಟ್ DC ಅವರ ಆದೇಶ BLO 2ಗೆ ಆಗಿರೋದು. ಆ BLO 2 ಅವ್ರಿಗೆ ನಾವು ಇಲ್ಲಿ ಕುಣಿಸ್ತೀವಿ. ಮತ್ತು BLO 2 ಅವ್ರಿಗೆ BLO ಜೊತೆಯಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಆ ಮನೆಗಳು ಕರ್ಕೊಂಡೋಗಿ, ಯಾಕಂದ್ರೆ BLO 2 ನಾವು ಹೆಂಗೆ ಮಾಡಿದ್ದೀವಿ ಅಂದರೆ ಈ ಏರಿಯಾದಲ್ಲಿ ಗೊತ್ತಿರೋರು, ಆ ಪ್ರತಿಯೊಂದು ಮನೆಗೆ ಗೊತ್ತಿರ್ತದೆ ಅಂಥವ್ರಿಗೆ ನಾವು BLO 2 ಮಾಡಿದ್ದೀವಿ. ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ BLO ಜೊತೆಯಲ್ಲಿ ಕಳಿಸಿ ನಾವು ಅವ್ರ ಮನೆ ಎಲ್ಲಿ ಬರ್ತದೆ, ಏನು ಬರ್ತದೆ, ಅವ್ರ ಮಾಹಿತಿ ಬೇಕಾದರೆ ಅವ್ರಿಗೂ ಕಳಿಸ್ಕೊಡ್ತೀವಿ ನಾವು. ಅದು ನಮ್ಮ ಶಾಸಕರು ಹೇಳೋರು, ತನ್ವೀರ್ ಸೇಠ್ ಸಾಹೇಬರು, ಅದನ್ನ ಬಗ್ಗೆ ಚರ್ಚೆ ನಡೀತಾ ಇದೆ. ಇವಾಗ ಬರೆಯೋಕ್ಕೆ ಒಬ್ಬರು ಬೇಕೇ ಬೇಕಲ್ಲ. ಇವ್ರ ಮನೆಯಲ್ಲಿ ಬರೆದುಕೊಳ್ಳಿ, ಎಷ್ಟೋ ಜನ ಆನ್ಲೈನಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂಥವ್ರಿಗೆ ಏನು ಮಾಡಬೇಕು? ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನಾರು ಒಂದು ಅನುಕೂಲ ಮಾಡಿಕೊಡ್ಬೇಕಲ್ಲ. ಆ ವಿಷಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಎಲ್ಲ ಥರ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನಾವು. ಯಾಕಂತ ಹೇಳಿದ್ರೆ ಇದು ಪಕ್ಷದ ಕೆಲಸ ಇಲ್ಲ, ಇದು ಜನಗಳಿಗೋಸ್ಕರ ಕೆಲಸ ಮಾಡ್ತಾ ಇರೋದು. ಆದರೆ ನಮ್ಮ ಜನ ನಂಬ್ಕೊಂಡು ಓಟ್ ಕೊಟ್ಟವ್ರೆ, ನಮ್ಮ ಸರ್ಕಾರ ಇದೆ, ಅದಕ್ಕೆ ನಾವು ನಮ್ಮ ಕೈಲಿ ಏನಾಗುತ್ತೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಈ ಕೆಲಸ ಆಗಬೇಕು, ಜನಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಪದೇ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮಗೆ ಆಲ್ರೆಡಿ ಹೇಳ್ತಾವ್ರೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಏನಂತ ಹೇಳಿದ್ರೆ ಜನಗಳಿಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಎಲ್ಲೆಲ್ಲೋ ಓಡಾಡ್ತಾವ್ರೆ. ಒಂದು ಮನೆ ಇಲ್ಲಿದ್ರೆ ಒಂದು ಮನೆ ಎಲ್ಲೋ ಇದೆ, ಅಂಥವ್ರಿಗೂ ಅನುಕೂಲ ಮಾಡಿಕೊಡ್ಬೇಕಲ್ಲ. ಆ BLO ಅವ್ರಿಗೂ ಪಾಪ ಶಾಂತಿನಗರದಲ್ಲಿ ಇರೋರಿಗೆ ವಾರ್ಡ್ ನಂಬರ್ 17 ಮನೆ ಗೊತ್ತಿಲ್ಲ, ಅವ್ರಿಗೆ ಒಂದು ಡೋರ್ ನಂಬರಲ್ಲಿ ಒಂದು ಹೋಗ್ಬೋದು, ಆದರೆ ಮನೆ ಖಾಲಿ ಮಾಡೋರು ಅವ್ರಿಗೆಲ್ಲಿ ಗೊತ್ತಿರ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ನಮ್ಮ BLO 2ನ ಅವ್ರ ಜೊತೆಲಿ ಸೇರಿಸ್ತೀವಿ. ಆ ಕೆಲಸ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ಒಂದು ಸೆಂಟ್ರ್ ಪ್ಲೇಸ್ ಮಾಡಿದ್ವಿ. ನಮ್ಮ ವಾರ್ಡ್ ನಂಬರ್ 17 ಬನ್ನಿಮಠ A ಲೇಔಟ್, C ಲೇಔಟ್ ಇಂಥವ್ರಿಗೆ ಇಲ್ಲಿ ಒಂದು ಸೆಂಟ್ರ್ ಪ್ಲೇಸ್ ಅಂತ ಮಾಡಿದ್ವಿ. ಏನು ಬೇಕು ಅವ್ರಿಗೆ ಅಪ್ಲಿಕೇಶನ್ ಬರೆಯೋದಾಗಲಿ ಮಾಹಿತಿ ಏನು ಬೇಕು ಇಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸೆಂಟ್ರ್ ಪ್ಲೇಸ್ ಮಾಡಿದ್ವಿ. ನೋಡಿ, ನಾವು ನೋಡ್ತಾ ಇದ್ದೀವಿ ಸ್ಟೇಟ್ಮೆಂಟ್ಗಳು ಎಲ್ಲ. BJP ಅವ್ರ ಕೆಲಸ ಏನಂತ ಹೇಳ್ಬಿಟ್ಟು ಜನಗಳು ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮೈಸೂರು MP ಮಹಾರಾಜರವರು ತಪ್ಪಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಎಲ್ಲೋ ಒಂದು ಕಡೆ ಆ ಸ್ಟೇಟ್ಮೆಂಟು NR ಚಿತ್ರದಲ್ಲಿ 1 ಲಕ್ಷ ಜನ ಸೇರಿಸವ್ರೆ ಅಂತ ಹೇಳೋದು ಇದೆಲ್ಲ ತಪ್ಪು. ಮಹಾರಾಜ ಅವರು ಅಂತ ಹೇಳ್ಬಿಟ್ಟು ನಮ್ಮವರು ಮುಸ್ಲಿಮ್ಸವರು, ಯಾಕಂತ ಹೇಳಿದ್ರೆ ಅವ್ರ ತಂದೆ ತಾತ ಎಲ್ಲ ಮಾಡವ್ರೆ ಅಂತ ಹೇಳ್ಬಿಟ್ಟು ಆ ಟೈಮಿಂದ ಅವರು ಜಾತಿ ನೋಡಿಲ್ಲ, ಏನು ಮಾಡಿಲ್ಲ ಅಂಥವ್ರು
ಮೈಸೂರಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋರೆ ಮಹಾರಾಜರು ಅವ್ರ ತಂದೆ ತಾತ ಎಲ್ಲ ಅಂತ ಹೇಳ್ಬಿಟ್ಟು BJP ಅಂತ ಪಕ್ಷ ನೋಡಿಲ್ಲ, ನಮ್ಮವರು ಅವ್ರಿಗೆ ಓಟ್ ಹಾಕವ್ರೆ, ಮುಸ್ಲಿಮ್ಸ್ ಅವ್ರಿಗೆ. ಅದವ್ರಿಗೆ ತಿಳ್ಕೊಬೇಕು, ಅವರು ಪಕ್ಷ ನೋಡಿಲ್ಲ ಅವ್ರಿಗೆ ನೋಡ್ಬಿಟ್ಟು ಓಟ್ ಹಾಕವ್ರೆ. ಅದು ತಿಳ್ಕೊಬಿಟ್ಟು ಮಾತಾಡಬೇಕು ಅವರು. ಎಲ್ಲ ಒಂದು ಕಡೆ ಆ ಮಾತಾಡೋದಕ್ಕೆ ನಮಗೂ ತುಂಬ ಬೇಜಾರಾಗಿದೆ. ಅವರು ಮಹಾರಾಜರು ಮೈಸೂರಿಗೆ ತಪ್ಪಾಗಿ ಮಾತಾಡೋದು ಎಲ್ಲ ಒಂದು ಕಡೆ ಸರಿ ಇಲ್ಲ. ಅವ್ರ ಮಾತು ಬಂದರೆ ಆಚೆ ಅದು ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗಬೇಕು. ಅವ್ರು ಮಾತಾಡಿದ್ರು ಸರಿ ಇಲ್ಲ. NR ಚಿತ್ರದಲ್ಲಿ 1 ಲಕ್ಷ ಜನ ಸೇರಿಸವ್ರೆ, ತಪ್ಪಾಗೆ ಮಾಡವ್ರೆ ಅಂತ ಹೇಳ್ಬಿಟ್ಟು ತಪ್ಪಾಗಿ ಮಾಹಿತಿ ಕೊಡ್ತವ್ರೆ. ಇದೆಲ್ಲ ಒಂದು ಕಡೆ ಸರಿ ಇಲ್ಲ. ಅವರು ಮೈಸೂರಿಗೆ ಅವ್ರ ತಾತ ತಂದೆ ಮಾಡಿರೋದು ಉಪಕಾರ ಯಾರೂ ಮರೆಯಲ್ಲ. ಅವರು ರಾಜಕೀಯದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ತಪ್ಪಾಗಿ ಮಾಹಿತಿ ಕೊಡಬಾರ್ದು ಅಂತ ನಾನು ಕೇಳ್ಕೊತೀನಿ. ಅದು ಖಂಡಿತ BJP ಅವ್ರ ಕೆಲಸ ಅದೇ ಅಲ್ವಾ? ಇವ್ರು ತೆಗ್ದಿರೋದೇ ಇವರು. ನಮಗೇನು ಅವಶ್ಯಕತೆ ಇತ್ತಾ? ಇದು ಜನಗಳಿಗೆ ಈ ಥರ ತೊಂದರೆ ಕೊಡೋದು ಅವಶ್ಯಕತೆ ಇತ್ತಾ? ತಗ್ಸಿರೋದೇ ಅವರು. ಓಟ್ ಕದಿಯವರು ಅವರು, ಓಟ್ ಕಳ್ಳರು ಅಂತ ಹೇಳ್ಬಿಟ್ಟೆ BJP ಅವರೇ. ಓಟ್ ಚೋರ್ ಅಂತ ಇವತ್ತು ಅವರು ಒಂದು ಹೆಸರು ಇಟ್ಕೊಂಡವ್ರೆ. ಓಟ್ ಚೋರ್ ಕೆಲಸ ಮಾಡೋದು ಅವರು. ಬೇರೆಯವ್ರ ಮೇಲೆ ಹೇಳಿದ್ರೆ ಏನು ಪ್ರಶ್ನೆ? ಅದಕ್ಕೆ ತಪ್ಪಾಗಿ ಜನಗಳಿಗೆ ಮಾಹಿತಿ ಕೊಡೋದು ಎಲ್ಲ ಒಂದು ಕಡೆ ತಪ್ಪಾಗಿ ಜನಗಳಿಗೆ ಭಾಳ ತೊಂದರೆ ಕೊಡ್ತಾವ್ರೆ. ಇವು ಹೇಳ್ತಾ ಇದ್ದೀನಲ್ಲ, ಎಲ್ಲ BJP ಅವರು ತುಂಬ ತೊಂದರೆ ಕೊಡ್ತಾವ್ರೆ. ಈ ತೊಂದರೆ ಕೊಡೋದು ಎಲ್ಲ ಬಿಟ್ಟು ಜನಗಳಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಜನಗಳು ನೆಮ್ಮದಿ ಹಾಳು ಮಾಡಿ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳಿದ್ರೆ ಅದು ಆಗೋದು ಮಾತಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಫಸ್ಟಾಗಿ ನಿಮ್ಮ ಮಾಧ್ಯಮವ್ರಿಗೆ ನನ್ನ ಧನ್ಯವಾದಗಳು. ನಾವು ಹೇಳ್ತಕ್ಕಂಥವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಚೆನ್ನಾಗಿ ಗೊತ್ತು, ನಮ್ಮ ವಾರ್ಡ್ ಅಧ್ಯಕ್ಷರಾದ ಶ್ರೀ ಸೈಯದ್ ಇಕ್ಬಾಲ್ ಅವರು ಇವತ್ತು ಅವರ ವಾರ್ಡನ್ನು 17ನೇ ವಾರ್ಡನ್ನು ಇವತ್ತು ಉದ್ಘಾಟನೆ ಮಾಡಿ ಏನಂದರೆ ಜನಗಳಿಗೆ ಅನುಕೂಲ ಆಗಬೇಕು. ಪಾಪ BLOs ಹೆಂಗಸರಿಗೆ ಹಾಕಿದ್ದಾರೆ. ಇವ್ರು ಏನು ಮಾಡಿದ್ರು ಅಂದರೆ ಅಟ್ಲೀಸ್ಟು ಆ ವಾರ್ಡಲ್ಲಿ ಯಾರು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಅವ್ರಿಗೆ ಹಾಕ್ತಾಯಿದ್ರೆ ಅವ್ರಿಗೆ ಮನೆ ಚೆನ್ನಾಗಿ ಗೊತ್ತಾಗಿರೋದು. ಇವ್ರು ಎಲ್ಲಿಂದ ತಂದು ಎಲ್ಲೋ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ ತೊಂದರೆ ಆಗ್ತಾಯಿದೆ. ಅವ್ರಿಗೆ BLOsಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಅಧ್ಯಕ್ಷನ ಒಂದು ಒಳ್ಳೆ ಒಪಿನಿಯನ್ ತೊಗೊಂಡು ಇದೊಂದು ಕೆಲಸ ಇವತ್ತು ಇದೊಂದು ಮನೆ ತೊಗೊಂಡು ಇದೊಂದು ಆರಂಭ ಮಾಡಿದ್ದಾರೆ. ದೇವರಲ್ಲಿ ಆಶೀರ್ವಾದ ಮಾಡಲಿ, ಇದು ಒಳ್ಳೇದಾಗಲಿ ಅಂತ. ಏನಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಸರ್, ಎಲ್ಲರಿಗೂ ಅನುಕೂಲ ಆಗಲಿ, ಯಾರಿಗಂತಲ್ಲ. ಈಗ ನೋಡಿ, ನಮ್ಮ ತಪ್ಪು ಭಾವನೆ ಎಲ್ಲಿ ಹೋಯ್ತದೆ ಅಂದರೆ ನಮ್ಮ ಮಹಾರಾಜ ಮಾತಾಡಿರೋದು, ಅವ್ರ ತಂದೆ ತಾಯಿ ಕೊಟ್ಟಿರೋದು ಕಾರಣ ನಾವು ನೋಡೋದು ನಮ್ಮ ತೀರ್ಸೋಕ್ಕಾಗತ್ತೆ. ಅವರು ಎಷ್ಟು ಒಳ್ಳೆ ಕೊಟ್ಟಿದ್ದಾರೆ ಕೆಲಸ ನೋಡಿ. ನಮ್ಮ ಹಾಸ್ಪಿಟ್ಲ್ ನೋಡಿ, ನಮ್ಮ ರೈಲ್ವೆ ನೋಡಿ, ಎಲ್ಲರೂ ಅವ್ರದ್ದೆಲ್ಲ. ನಾವು ಹಾಸ್ಪಿಟಲ್ ಕೃಷ್ಣರಾಜ ಹಾಸ್ಪಿಟ್ಲ್ ಅಂದರೆ ಯಾವ ಕಾಲಿಂದ, ಯಾವ ಮುತ್ತದ ಕಾಲಿಂದ ನಾವು ಹೋಗ್ತಾ ಇದ್ವಿ. ನಮ್ಮ ತಾತ ತಂದೆ ಅಲ್ಲೇ ಹೋಗ್ತಾ ಇದ್ರು, ಅಲ್ಲೇ ಅವೆಲ್ಲ ಹೋಗ್ತಾ ಇದ್ರು, ಎಲ್ಲ ಮಾಡ್ತಾಯಿದ್ರು. ಅಂಥವರು ಅಂಥ ಕಾಲದಲ್ಲಿ ಇವ್ರು ಬಂದು ಇಂಥ ಕೊಟ್ಟಿರೋದು ತಪ್ಪು ಮಾಹಿತಿ. ಇದು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬೇಕಾಗಿತ್ತು. ಯಾಕಂದರೆ ಅವರು ಪ್ರತಾಪ್ ಸಿಂಹ ಮಾತಾಡಿದ್ದಕ್ಕೆ ಅವ್ರಿಗೆ ತೀಟ್ ಕೊಡಿಸಿಲ್ಲ, ಇವ್ರು ಕೊಟ್ಟಿದ್ದಾರೆ. ಇವರು ಈ ಥರ ಮಾಡಿದ್ರೆ ಅದು BJP ಅವ್ರು ನೋಡ್ಕೊಳ್ಬೇಕಿದ್ದಾರೆ ಮುಂದ್ಗಡೆ. ದಯವಿಟ್ಟು ನಾನು ಮಹಾರಾಜ್ ಅವ್ರಿಗೆ ಕೇಳ್ಕೊಳ್ಳೋದು ಇದೇ ಇಷ್ಟ ಅಂದರೆ, ದಯವಿಟ್ಟು ಇಂಥವ್ರು ಯಾವ ಜಾತಿ ಇರಲಿ, ಯಾವುದಾದಿರಲಿ, ಯಾವ ಭೇದ ಎಲ್ಲರೂ ಹಾಕಿದ್ದಾರೆ ಒಟ್ಟು. ನಿಮಗೆ ಯಾವ ಇವರು ಅಂತ ಕೊಟ್ಟಿಲ್ಲ. ನಮ್ಮವರು ಮಹಾರಾಜ ಮಗ ಅಂತ ಕೊಟ್ಟಿದ್ದಾರೆ ಒಟ್ಟು. BJP ಕೊಟ್ಟಿಲ್ಲ. ಮಹಾರಾಜ ಮಗ ನಿಂತಿದ್ರು ಒಳ್ಳೆಯವರು ಅಂತ. ಯಾಕಂದ್ರೆ ಅವ್ರ ತಂದೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಮೈಸೂರು ಜನಕ್ಕೆ ಎಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರ ಹೆಸರಿಗೆ ಒಡೆಯರ್ ಅಂತಾನೆ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ಕೊಟ್ಟಿದ್ದಾರೆ ಈಗ ಅಲ್ಲ. ಇಂಥೆಲ್ಲ ನೋಡ್ಬಿಟ್ಟು ಇಂಥೆಲ್ಲ ಮಾತಾಡೋದು ತಪ್ಪು. ದಯವಿಟ್ಟು ಮಹಾರಾಜ್ ಅವರೇ, ನಿಮ್ಮ ಕೈ ಮುಗಿದು ಕೇಳ್ತೀನಿ, ಇಂಥ ಮಾತಾಡೋ ನೀವು MP ಆಗಿ ಒಬ್ಬ ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿಯಾಗಿ ನೀವು ಇಂಥ ಮಾತಾಡೋದು ತಪ್ಪು. ದಯವಿಟ್ಟು ಇದರ ಮುಂಗಡೆ ಗಮನ ಕೊಟ್ಟು ಯಾವ ಜಾತಿ ಇರಲಿ, ಮುಸ್ಲಿಮ್ಸ್ ಇರಲಿ, ಯಾರಾದರೂ ಕ್ರಿಶ್ಚಿಯನ್ ಇರಲಿ, ಹಿಂದೂಗಳಿ, ದಲಿತರಿರಲಿ, ಯಾರ ಮೇಲೆ ಇಂಥ ಮಾತಾಡಬಾರ್ದು. ದಯವಿಟ್ಟು ಈ ನೆಮ್ಮದಿಯನ್ನು ಕಾಪಾಡೋಕ್ಕೆ ನೀವು ಒಳ್ಳೆ ಉದಾಹರಣೆ ಕೊಡಿ. ಏನು ತಂದಿದ್ದೀರಿ ನೀವೇನು ಮಾಡಿದಿರಿ? ಈಶ್ವರ ಕ್ಷೇತ್ರ ಏನು ಮಾಡಿದಿರಿಪ್ಪ ನೀವು? ಏನು ತಂದಿರಿ ಮೈಸೂರಿಗೆ? ಅಟ್ಲೀಸ್ಟ್ ನೀವು ಗೆದ್ದಾದ್ಮೇಲೆ ಒಂದು ಸತಿಗೆ ಬಂದಿದ್ದೀರಾ ವಾರ್ಡ್ಗೆ? ಬನ್ನಿ ಮಂಟಪ ಹೊರಟು ನೋಡಿದ್ದೀರಾ? ಬನ್ನಿ ಮಂಟಪದಲ್ಲಿ ಏನಾಗಿದೆ ನೋಡಿದ್ದೀರಾ? ಮೊನ್ನೆ ಒಂದು ಸತಿ ಎಲ್ಲೋ ನೋಡಿದ್ದೀರಾ? ಎಲ್ಲೋ ಗುಡ್ಶೆಡಿಗೆ ಓಪನಿಂಗ್ ಬಂದಿದ್ದೀರಿ ನೀವು. ಅದು ತೊಗೊಂಡೋಗಿ ಎಲ್ಲ ಸೇರಿ ಜನ ಹೋಗಿದ್ದಕ್ಕೆ ನೀವು ಬಂದಿದ್ದೀರಿ. ಬಂದು ನೋಡ್ರಿ ಬನ್ನಿ ಮಂಟಪದಲ್ಲಿ ಏನಾಗಿದೆ ಅಂತ. ನರಸಿಂಹರಾಜ ಕ್ಷೇತ್ರದಿಂದ ನರಸಿಂಹ ಎಲ್ಲ ಒಳ್ಳೆಯವರು, ಎಲ್ಲ ಕೆಟ್ಟವರೇ ಇದ್ದಾರಾ? ಒಳ್ಳೆಯವರು ಇಲ್ಲ, ಎಲ್ಲ ಕಡೆ ಇದ್ದಾರೆ. ಕೆಟ್ಟವ್ರು ಸ್ವಲ್ಪ ಜನ ಇರಲೇ ಇರ್ತದೆ. ಅದಕ್ಕೆ ಎಲ್ಲ ಜಾತಿಗೆ ನೀವು ಹೇಳ್ಬಿಡ್ತೀರಾ? ದಯವಿಟ್ಟು ತಪ್ಪು. ಆ ಮಾತು ನೀವು ತಿಳುವಳಿಕೆ ನಿಮ್ಮ ತಾಯಿಗೆ ಕೇಳಿ, ಪ್ರಮೋದ ದೇವಿ ತಾಯಿಯವ್ರಿಗೆ ಕೇಳಿ. ಅಂಥವ್ರಿಗೆ ನಾವು ಏನು ಪೂಜೆ ಮಾಡ್ತೀವಿ ಅಂಥವ್ರು ಕೇಳಬೇಕು. ನಮ್ಮ ಏರಿಯಾ ಬನ್ನಿ ಮಂಟಪ ಅಂದರೆ ಬನ್ನಿ ಮರಕ್ಕೆ ಇಲ್ಲ, ಬನ್ನಿ ಹೊಡಿಯೋರು ಮಹಾರಾಜ ಆ ಟೈಮಲ್ಲಿ. ಇದು ಬನ್ನಿ ಮಂಟಪ ಏರಿಯಾ ಅಂತ. ಈ ಏನಾಗಿದೆ ನೋಡಿದ್ರೆ ಇವತ್ತು ಇದು ನರಸಿಂಹರಾಜ ಕ್ಷೇತ್ರಕ್ಕೆ ಅನಿಸ್ತಿರೋದು. ಅದೇನೋ ಒಳ್ಳೇದಾಗಿ ನಮಗೆ ನಮ್ಮ MLA ಒಳ್ಳೆ ಸಿಕ್ಕಿದ್ದಾರೆ. ನಾವು ಹೇಳಿದ ತಕ್ಷಣ ಕೆಲಸ ಮಾಡಿಕೊಡ್ತಾನೆ. ಅಲ್ಲ ತನೀಶ್ ಶೇಖ್ ಸಾಹೇಬ್ರಿಗೆ ದೇವರು ಒಳ್ಳೇದು ಮಾಡಲಿ. ಈ ಸತಿ ಬರೋದಲ್ಲಿ ಈ ನೆಕ್ಸ್ಟ್ ಲಿಸ್ಟಲ್ಲಿ ಪಾಪ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕಾಶ್ಮೀರ ಹೋಗಿದ್ದೆ, ಪ್ರಾರ್ಥನೆ ಮಾಡಿಬಿಟ್ಟು ಬಂದಿದ್ದೀನಿ. ಅಲ್ಲಿ ಹಜರತ್ ವಲಿ ಝೈನಬುಲ್ಲಾ ವಲಿ ಇಲ್ಲ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಬರೋರು ಯಾರು ಖಾಲಿ ಬಂದಿಲ್ಲ. ಅಲ್ಲಿ ತೊಗೊಂಡೋಗಿ ಚಾದರ್ ಹಚ್ಬಿಟ್ಟು
ನಮ್ಮ ಇಬ್ಬರಿಗೆ ಹೇಳಿದ್ದೀನಿ, ಒಬ್ಬರಿಗೆ ಅಂತ ಹೇಳಿಲ್ಲ. ನಮ್ಮ ನಮ್ಮ ಕರ್ನಾಟಕ ಕಣ್ಣು ಇಬ್ಬರು, ಅಲ್ಲ ತನ್ವೀರ್ ಸೇಠ್ ಮತ್ತು ಜಮೀರ್ ಅಹಮದ್ ಖಾನ್ ಇಬ್ಬರಿಗೆ ದೇವರು ಒಳ್ಳೇದು ಮಾಡಲಿ, ಇವ್ರಿಗೆ ಎರಡು ಸೇರಿಸಲಿ ಅಂತ ನಾನು ಹೇಳಿದ್ದೀನಿ. ಇದರ ಮಾಸ್ಟರ್ ನಾನು ಜಾಸ್ತಿ ಮಾತು ಹೇಳೋಕ್ಕಲ್ಲ. ದಯವಿಟ್ಟು ಬಂದಿರೋದು ನಿಮಗೆಲ್ಲ ಧನ್ಯವಾದಗಳು ಅಂತ ಹೇಳ್ತೀನಿ. ನಾನು ಹಾರ್ನ್ ಮಿಷನ್ ಸಮಾಜ ಸೇವಕ ಬನ್ನಿಮಠ ಮೈಸೂರು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವಂತೆ ಈಗ SIR ಇದೊಂದು ಪ್ರಕ್ರಿಯೆ ಶುರುವಾಗಿದೆ. ಆ ಒಂದು ಪ್ರಕ್ರಿಯೆಗೆ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಬೇಕು ಮತ್ತು ಆ ಒಂದು SIR ಫಾರ್ಮ್ನಲ್ಲಿ ಫಿಲಪ್ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ. ಏಕೆಂದರೆ ಈ ಭಾಗದಲ್ಲಿ ಸ್ವಲ್ಪ ಅನಕ್ಷರಸ್ಥರು ಜಾಸ್ತಿ ಇರೋದರಿಂದ ಅವ್ರಿಗೆ ಸರಿಯಾದ ಒಂದು ಮಾಹಿತಿ ಕೊಡುವ ಒಂದು ಸದುದ್ದೇಶದಿಂದ ಈ ಮನೆಯನ್ನು ನಮ್ಮ ಆತ್ಮೀಯರಾದಂಥ ಶ್ರೀ ಮಮತಾಜ್ ಅವರು ಪುಕ್ಕಟ್ಟೆಯಾಗಿ ಇದನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಇದರ ಉದ್ದೇಶ ಈಗಾಗಲೇ ನಮ್ಮ ವಾರ್ಡ್ ಅಧ್ಯಕ್ಷರು ಕೂಡ, ಬ್ಲಾಕ್ ಅಧ್ಯಕ್ಷರು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಇದನ್ನು ಎಲ್ಲರೂ ಕೂಡ ಸಾರ್ವಜನಿಕರು ತಮಗೇನಾದರೂ ಮಾಹಿತಿ ಬೇಕಾದರೆ ಈ ಮಾಹಿತಿ ಕೇಂದ್ರದಲ್ಲಿ ಬಂದು ಸದುಪಯೋಗ ಮಾಡ್ಕೋಬೇಕು. ಮತ್ತು ಏನಾದರೂ ಮಾಹಿತಿ ಇದ್ದರೆ ಎಲ್ಲ ರೀತಿಯಲ್ಲೂ ಮಾಹಿತಿ ಕೊಡಲಿಕ್ಕೆ ಇಲ್ಲೂ ಕೂಡ 3-4 ಜನ ಒಬ್ಬ ವಿದ್ಯಾವಂತರುಗಳನ್ನು ನಾವಿಲ್ಲಿ ನೇಮಕ ಮಾಡಿರ್ತೀವಿ. ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ, ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ನಮ್ಮ ವಿಳಾಸ ಅಂದು ಡೋರ್ ನಂಬರ್ 233, 5ನೇ ಮೈನ್, ಸಿ ಲೇಔಟ್, ಬನ್ನಿಮಂಟಪ, ವಾರ್ಡ್ ನಂಬರ್ 17. ಇದು ವ್ಯಾಪ್ತಿಯಲ್ಲಿ ಬರುವಂಥ ಬೂತ್ಗಳು 15, 16, 28, 29. ಈ ವಾರ್ಡ್ನಲ್ಲಿ, ಈ ಬೂತ್ನಲ್ಲಿ ಬರೋಂಥ ಎಲ್ಲ ಸಾರ್ವಜನಿಕರು ಈ ಒಂದು ಸದುಪಯೋಗವನ್ನು ಮಾಡ್ಕೋಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀವಿ. ನಮಸ್ಕಾರ.